ಓಕೆ, ನಾವು ಹೋದ ಸರಿ ಓಪನ್ ಮಾಡಿದ್ದು ಫೈಲ್ನ ಇನ್ನೊಂದು ಸರಿ ಓಪನ್ ಮಾಡೋಣ. ಈಗ ಓಪನ್ ಆಗುತ್ತೆ. ಇದು ಪೇಜ್ ಬ್ರೇಕ್ ವ್ಯೂನಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಸೊ ಅದನ್ನು ವಾಪಸ್ ನಾರ್ಮಲ್ ವ್ಯೂಗೆ ಹೋಗೋಣ. ಹೋದ ಸರಿ ನಾನು ಹೇಳಿದ್ದೆ ಇದು ಟೈಪ್ ಮಾಡೋ ಜಾಗ. ಎಲ್ಲೆಲ್ಲಿ ಕ್ಲಿಕ್ ಮಾಡ್ತೀವೋ ಅದನ್ನು ಏನಂತಾರೆ? ಸೆಲ್ ಅಂತಾರೆ. ಈ ಪ್ರತಿಯೊಂದು ಸೆಲ್ಗೂ ಒಂದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಅಂದ್ರೆ ಏನು? ಆ ಕಾಲಮ್ ಹೆಸರು ಮತ್ತೆ ರೋ ಹೆಸರು. ಸೊ J6 ಪ್ಲಸ್ ನಾನು ಅದು ಹೇಳಿದ್ದೆ, ಏನಾರ ನಿಮ್ಗೆ ಕಾಣ್ತಾ ಇಲ್ಲದೆ ಹೋದ್ರೆ ಏನ್ ಮಾಡಬೇಕು? ವ್ಯೂಗೆ ಹೋಗ್ಬಿಟ್ಟು ಫಾರ್ಮುಲಾ ಬಾರ್. ಸೊ ಇಲ್ಲಿ ತೋರಿಸುತ್ತೆ. ಈ ತರ ಹೆಡ್ಡಿಂಗ್ಸ್ ನ ಬೇಕಾದ್ರೆ ತೆಗೆದು ಹಾಕ್ಬಹುದು ನಾವು. ಗ್ರಿಡ್ ಲೈನ್ಸ್ ನ ಬೇಕಾದ್ರೆ ತೆಗಿಬಹುದು. ಏನಾರ ಕಾಲಮ್ಸ್ ನ ಎಕ್ಸ್ಟ್ರಾ ಕಾಲಮ್ ಮಧ್ಯದಲ್ಲಿ ಹಾಕ್ಬೇಕು. ಕಾಲಮ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಟ್ರೆ ಕಾಲಮ್ ಎಕ್ಸ್ಟ್ರಾ ಬರುತ್ತೆ. ಬೇಕಿಲ್ಲ ಅಂದ್ರೆ ಡಿಲೀಟ್. ಅದೇ ತರ ಕಾಲಮ್ ಮೇಲೆ ಕ್ಲಿಕ್ ರೈಟ್ ಬಟನ್ ಕ್ಲಿಕ್ ಮಾಡಿ ಮಾಡಬಹುದು. ಅದೇ ತರ ರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮಾಡಬಹುದು. ನಾವು ಬೇಕಾದ್ರೆ ರೈಟ್ ಬಟನ್ ಕ್ಲಿಕ್ ಮಾಡಿ ಇದನ್ನ ಡಿಲೀಟ್ ಮಾಡಬಹುದು. ಈಗ ಮಾಮೂಲಿಯಂತೆ ಯಾರೇ ಆಗಲಿ ತಪ್ಪು ಮಾಡಬಹುದು, ಬೈ ಮಿಸ್ಟೇಕ್ ಡಿಲೀಟ್ ಮಾಡಬಹುದು. ಆವಾಗ ಇಲ್ಲಿ ಮೇಲ್ಗಡೆ ಇದು ಏನ್ ಮಾಡುತ್ತೆ? ನಾವು ಏನೇನ್ ಮಾಡಿದ್ವೋ ಅದ್ರದ್ದು ಒಂದು ಲಿಸ್ಟ್ ಮೇಂಟೈನ್ ಮಾಡುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವು? ನಾರ್ಮಲ್ ವ್ಯೂಗೆ ಹೋಗಿದ್ವು, ಇನ್ಸರ್ಟ್ ಸೆಲ್ಸ್ ಮಾಡಿದ್ವು, ಡಿಲೀಟ್ ಮಾಡಿದ್ವು ಕಾಲಮ್ನ, ಪುನಃ ಡಿಲೀಟ್ ಮಾಡಿದ್ವು. ಕ್ಲಿಕ್ ಮಾಡಿದ್ರೆ ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನೇನ್ ಮಾಡಿದ್ವು ಅದನ್ನ ವಾಪಸ್ ತೆಗೆದಾಕ್ಬಿಡುತ್ತೆ. ಸೊ ನಾವು ಒರಿಜಿನಲ್ ಇದಕ್ಕೆ ಹೊರಟೋಗ್ತೀವಿ. ಇಲ್ಲ ನಾವೇನ್ ಮಾಡ್ಬೋದು? ಸುಮ್ನೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಏನ್ ಮಾಡಿದ್ವೋ ಅದು ವಾಪಸ್ ಬರುತ್ತೆ. ಅದನ್ನ ಅಂಡು ಅಂತಾರೆ. ಅದನ್ನೇ ಕ್ಲಿಕ್ ಮಾಡ್ತಾ ಇದ್ರೆ ಬ್ಯಾಕ್ ಹೋಗ್ತಾ ಇರುತ್ತೆ. ಬ್ಯಾಕ್ ಹೋದಾಗ ಇನ್ನೊಂದು ಲಿಸ್ಟ್ ತಯಾರು ಮಾಡುತ್ತೆ ಅದು. ಅದರಲ್ಲಿ ನಾವು ಏನೇನ್ ಮಾಡಿದ್ವೋ ಬ್ಯಾಕ್ ಅದನ್ನ ಪುನಃ ಬೇಕಾದ್ರೆ ತರಿಸ್ಕೋಬಹುದು. ಸೊ ಇಲ್ಲ ಇಲ್ಲಿ ಸೆಲೆಕ್ಟ್ ಮಾಡಬಹುದು, ಇಲ್ಲ ಇದನ್ನೇ ಕ್ಲಿಕ್ ಮಾಡ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ನಮ್ಗೇನ್ ಬೇಕು? ಮೂರನೇ ಸ್ಟೂಡೆಂಟ್ ಬೇಕು. ಸೊ ಒಂದೇ ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ನಾನ್ ಬೇಕಾದ್ರೆ ಕೀಬೋರ್ಡ್ ಅಲ್ಲಿ Ctrl+Z ಅಂದ್ರೆ ಕಂಟ್ರೋಲ್ ಒತ್ಬಿಟ್ಟು Z ಅದು ಮುದ್ರೆ ಅದು ಅಂಡು ಆಗುತ್ತೆ. ಮಾಮೂಲಿಯಂತೆ ಈ ತರ ನಾವು ಫಾರ್ಮ್ಯಾಟ್ ಮಾಡಿ ಅದನ್ನ ನೀಟಾಗಿ ಮಾಡ್ತಾ ಇರುವಾಗ ಮಾಡ್ಬಿಡ್ತೀವಿ. ಆಮೇಲೆ ಅನ್ಕೋ ಇನ್ನೊಂದು ಕಾಲಮ್ ಬೇಕಾಗಿತ್ತು, ಆವಾಗ ಇನ್ಸರ್ಟ್ ಮಾಡೋದು. ಸೊ ಈಗ ಸ್ವಲ್ಪ ಚೇಂಜ್ ಮಾಡೋಣ. ಏನ್ ಮಾಡಬೇಕು? ಇದನ್ನ ಡಿಲೀಟ್ ಮಾಡಬೇಡ. ಅದ್ರ ಜಾಗದಲ್ಲಿ ಇಲ್ಲಿ ಇನ್ನೊಂದು ಕಾಲಮ್ ಹೆಡಿಂಗ್ಸ್ ಹಾಕೋಣ, ಚಿಕ್ಕದು. ಇನ್ಸರ್ಟ್ ಮಾಡಿಬಿಟ್ಟು ಇದು ಔಟ್ ಆಫ್ 30, ಸರಿನಾ? ಇದು ಔಟ್ ಆಫ್ 30, ಇದು ಔಟ್ ಆಫ್ 30. ಈಗ ನಮಗ್ ಬೇಕಾಗಿರೋದು ಔಟ್ ಆಫ್ ಇದು ಎಷ್ಟಿಂದ ಆಗುತ್ತೆ? ಇದು ಏನ್ ಮಾಡಿದೀವಿ ನಾವು? ಸುಮ್ಮನೆ ಆಡ್ ಮಾಡಿದೀವಿ. ಈ 3 ಕಾಲಮ್ ಆಡ್ ಮಾಡಿದೀವಿ. ಸೊ ಇದು ಆಕ್ಚುಲಿ ಇರೋದು ಔಟ್ ಆಫ್ 90, ಸರಿನಾ? ಈಗ ನಾವು ಇದನ್ನ ಔಟ್ ಆಫ್ 50 ಮಾಡಬೇಕು ಅಂತ ಅನ್ಕೊಳ್ಳೋಣ. ಸೊ ಆ ತರ ಇದ್ದಾಗ ಏನ್ ಮಾಡಬೇಕು? ನಾವು ಫಾರ್ಮುಲಾ ಮಾಡಬೇಕು. ಫಾರ್ಮುಲಾ ಅಂದಿದ ತಕ್ಷಣ ಮೊದಲು ಏನ್ ಟೈಪ್ ಮಾಡಬೇಕು? ಅಲ್ಲ, ಇಲ್ಲಿ ಫಾರ್ಮುಲಾ ಕಾಣುತ್ತಾ? ಇಲ್ಲಿ ಫಾರ್ಮುಲಾ ಕಾಣುತ್ತಾ? ಮೊದಲು ಏನ್ ಬರುತ್ತೆ? ಈಕ್ವಲ್ ಟು ಸೈನು ಇಲ್ಲ ಪ್ಲಸ್. ಸೊ ನಾವು ಬೇಕಾದ್ರೆ ಪ್ಲಸ್ ಒತ್ಬಿಟ್ಟು ಸ್ಟಾರ್ಟ್ ಮಾಡಬಹುದು, ಇಲ್ಲ ಈಕ್ವಲ್ ಟು ಮಾಡಬಹುದು. ಈಕ್ವಲ್ ಟು ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು? ಮಾರ್ಕ್ಸ್ ಇರೋದು ಇಲ್ಲಿಂದ. ಓಕೆ, ಸೊ ಇಲ್ಲಿಗೆ ಬಂದ್ಬಿಟ್ಟು E2 into 50.
ಸೊ E8 ಅಲ್ಲಿರೋದೇನು, E8 ಅಲ್ಲಿರೋದು 25. ಸೊ 25 ಡಿವೈಡೆಡ್ ಬೈ 30 ಅದು ಮಾರ್ಕ್ಸ್. ಅದು ನಾವು ನಮ್ಗೆ 50 ಔಟ್ ಆಫ್ ಬೇಕು. ಸೊ ಇಂಟು 50 ಮಾಡ್ಬಿಟ್ಟು ಎಂಟರ್ ಸಿಗುತ್ತೆ. ಸೊ 25 ಔಟ್ ಆಫ್ 30 ಈಸ್ ಈಕ್ವಲ್ ಟು ಏನು, 41.66667 ಔಟ್ ಆಫ್ 50. ಅದೇ ನಮ್ಗೆ ಔಟ್ ಆಫ್ 75 ಬೇಕಾ? ಸೊ 75. ಸೊ ಔಟ್ ಆಫ್ 75 ಎಷ್ಟಾಗುತ್ತೆ? 62.5. ಅದೇ ನಮ್ಗೆ ಔಟ್ ಆಫ್ 100 ಬೇಕಾ? 100. 83.3. ಅದೇ ತರ ನಮ್ಗೆ ಬೇರೆ ಸ್ಟೂಡೆಂಟ್ಸ್ಗೂ ಬೇಕು. ನಾವು ಪುನಃ ಟೈಪ್ ಮಾಡ್ಬೇಕಾ ಇಲ್ಲಿ? ಇಲ್ಲ. ಏನ್ ಮಾಡೋದು? ಈ ಚಿಕ್ಕದನ್ನ ಹಿಡ್ಕೊಂಡು ಎಳಿಯೋದು, ಬಿಟ್ಬಿಟ್ರೆ ಫುಲ್ ಬರುತ್ತೆ. ಈಗ ನಾವು ಪ್ರತಿಯೊಂದು ಸೆಲ್ ಮೇಲೂ ಹೋಗ್ಬಿಟ್ಟು ನೋಡಿದ್ರೆ ಆಟೋಮ್ಯಾಟಿಕ್ ಆಗಿ ಏನಾಗ್ತಾ ಇದೆ, ಇಲ್ಲಿ ನೋಡಿದ್ರೆ E8 ಇದೆಯಾ, ಕೆಳಕ್ ಬಂದ್ರೆ ಏನಾಯ್ತು? E9 ಆಯ್ತು, E10 ಆಯ್ತು, E11 ಆಯ್ತು. ಮೇಲಿಂದ ಕೆಳಕ್ ಕಾಪಿ ಮಾಡಿದ್ರೆ ಅದಕ್ಕೆ ಅದಾಗೆ ಅದ್ ಏನ್ ಮಾಡುತ್ತೆ, ರೋ ನಂಬರ್ ನ ಚೇಂಜ್ ಮಾಡ್ಕೊಂಡು ಹೋಗುತ್ತೆ. ಹಾ, ಈಗ ಇದು ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕ್ಸ್. ಸೊ ಒಂದೊಂದ್ಸರಿ ನೀಟಾಗಿ ಡಿವೈಡ್ ಆಗುತ್ತೆ, ಒಂದೊಂದ್ಸರಿ ನೀಟಾಗಿ ಡಿವೈಡ್ ಆಗಲ್ಲ. ಒಂದ್ರಲ್ಲಿ ಡೆಸಿಮಲ್ಸ್ ತೋರಿಸುತ್ತೆ, ಒಂದ್ರಲ್ಲಿ ತೋರಿಸಲ್ಲ. ಆದ್ರೆ ನಮ್ಗೆ ಏನ್ ಬೇಕು? ನೀಟಾಗೆ ಇಲ್ಲ 1 ಡೆಸಿಮಲ್ ಪ್ಲೇಸ್ ಬೇಕು, ಇಲ್ಲ 2 ಡೆಸಿಮಲ್ ಪ್ಲೇಸ್ ಬೇಕು, ಇಲ್ಲ ಡೆಸಿಮಲ್ ಪ್ಲೇಸೇ ಇರಬಾರ್ದು. ಸೊ ಆವಾಗ ಏನ್ ಮಾಡ್ಬೇಕು, ನಾವು ಸೆಲೆಕ್ಟ್ ಮಾಡ್ಬಿಡ್ಬೇಕು. ಪೂರ್ತಿ ಸೆಲೆಕ್ಟ್ ಮಾಡ್ಬಿಟ್ಟು ರೈಟ್ ಬಟನ್ ಕ್ಲಿಕ್. ಆ ಸೆಲೆಕ್ಷನ್ ಒಳಗೆ, ಇನ್ನೆಲ್ಲೋ ಅಲ್ಲ, ಇಲ್ಲಲ್ಲ, ನಾವು ಎಲ್ಲಿ ಸೆಲೆಕ್ಟ್ ಮಾಡಿದೀವೋ ಆ ಸೆಲೆಕ್ಷನ್ ಅಲ್ಲೇ ರೈಟ್ ಬಟನ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕಾಣುತ್ತಾ ಫಾರ್ಮ್ಯಾಟ್ ಸೆಲ್ಸ್, ಅಲ್ಲಿ ಕ್ಲಿಕ್ ಮಾಡೋದು. ಸೊ ಈ ಡೇಟಾನ ಯಾವ ಥರದ ಡೇಟಾ ಅದನ್ನ ನಾವು ತೋರಿಸ್ಬೇಕು. ಇದು ಯಾವ ಥರದ ಡೇಟಾ? ಇದು ಮಾಮೂಲಿ ಅಂತ ಜನರಲ್ ಆಗಿ ತಗೊಂಡ್ಬಿಡುತ್ತೆ. ಆದ್ರೆ ಇದು ಇರೋದೇನು? ನಂಬರ್. ಸೊ ನಂಬರ್ ಕೊಟ್ಬಿಡೋದು. ಆ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇನ್ ಎಕ್ಸ್ಟ್ರಾ ಡೀಟೇಲ್ಸ್ ಕೇಳುತ್ತೆ. ಅದು ನಾವು ಬೇಕಾದ್ರೆ ಸ್ಪೆಸಿಫೈ ಮಾಡಬಹುದು. ಡೆಸಿಮಲ್ ಪ್ಲೇಸಸ್. ಸೊ ನಮ್ಗೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಬೇಕು? 1 ಸಾಕು. ಸೊ 1 ಮಾಡ್ಬಿಟ್ಟು ಓಕೆ ಅನ್ಬೋದು. ಸೊ ಎಲ್ಲ ಚೇಂಜ್ ಆಯ್ತಾ? ಈಗ ಫುಲ್ ಸೆಲೆಕ್ಟ್ ಮಾಡೋದು, ರೈಟ್ ಬಟನ್, ಫಾರ್ಮ್ಯಾಟು, ನಂಬರು, ಆಮೇಲೆ ಇದೆಲ್ಲ ಮಾಡೋ ಜಾಗದಲ್ಲಿ ನಾವು ಬೇಕಾದ್ರೆ ಒಂದ್ಸರಿ ಅಂಡು ಮಾಡ್ಬಿಡ್ತೀವಿ. ಸೊ ನಮ್ಗೆ ಅದೇ ತರ ಇರಲಿ. ಇಲ್ಲಿ ಮೇಲ್ಗಡೆ ಕಾಣುತ್ತಾ ಇನ್ಕ್ರೀಸ್ ಡೆಸಿಮಲ್, ಅಂದ್ರೆ ಡೆಸಿಮಲ್ ಪ್ಲೇಸಸ್ ನ ಜಾಸ್ತಿ ಮಾಡೋದು. ಇದು ಡೆಸಿಮಲ್ ಪ್ಲೇಸಸ್ ನ ಕಡಿಮೆ ಮಾಡೋದು. ಸೊ ಅದ್ ಮಾಡಿದ ತಕ್ಷಣ ಏನಾಯ್ತು? ಕಡಿಮೆ ಆಯ್ತು. ಎಲ್ಲಾನು ಒಂದೇ ತರ ಮಾಡ್ಬಿಟ್ಟು ಕಡಿಮೆ ಮಾಡ್ತೀವಿ. ಪುನಃ ಇನ್ನೊಂದ್ಸರಿ ಕ್ಲಿಕ್ ಮಾಡಿ, ಇನ್ನೊಂದ್ಸರಿ ಕ್ಲಿಕ್ ಮಾಡಿ, ಇನ್ನೊಂದ್ಸರಿ ಕ್ಲಿಕ್ ಮಾಡಿ, ಇನ್ನೊಂದ್ಸರಿ ಕ್ಲಿಕ್ ಮಾಡಿ. ಈಗ ಜಾಸ್ತಿ ಮಾಡ್ಬೇಕಾ? ಡೆಸಿಮಲ್ ಪ್ಲೇಸಸ್ ಬೇಕಾ? ಅದ್ರ ಪಕ್ಕದಲ್ಲೇ ಇದೆ ಇನ್ಕ್ರೀಸ್ ಡೆಸಿಮಲ್. ಇದನ್ನ ನಾವು ಮೇಲಕ್ಕೂ ತಗೊಂಡೋಗ್ಬೋದಾ? ತಗೊಂಡೋದ್ರೆ ಏನಾಯ್ತು? 100 ಆಯ್ತು. ಈಗ ನಮ್ಗೆ ಇದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬೇಕು. ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೋಸ್ ನ ಏನ ನಾವು ಸಾರ್ಟ್ ಮಾಡ್ಕೋಬೇಕು, ಅಂದ್ರೆ ಅರೇಂಜ್ ಮಾಡೋದು ಆಲ್ಫಾಬೆಟಿಕಲ್ ಆರ್ಡರ್, ಅದನ್ನ ಸಾರ್ಟ್ ಅಂತೀವಿ. ಬರೀ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅಲ್ಲ, ಮಾರ್ಕ್ಸ್ ಮೇಲೆ ಮಾಡಬಹುದು, ಯಾತ್ರ ಮೇಲೆ ಬೇಕಾದ್ರೂ ಮಾಡಬಹುದು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೇಟಾ, ಆಮೇಲೆ ಸಾರ್ಟ್, ಈ ತರ ಬರುತ್ತೆ. ಈ ತರ ಬಂದಾಗ ನಾವು ಯಾತ್ರಿಂದ ಸಾರ್ಟ್ ಮಾಡಬೇಕು. ಈಗ ಕಾಲಮ್ ಹೆಡಿಂಗು ಇದೇನ್ ಮಾಡುತ್ತೆ, ಹೆಡರ್ಸ್ ಇದೆಯಾ? ಹೆಡಿಂಗ್ ಕೊಟ್ಟಿದೀವ ನಾವು ನಮ್ ಕಾಲಮ್ಸ್ಗೆ? ಕೊಟ್ಟಿದೀವಿ ಅಂದ್ರೆ ಕ್ಲಿಕ್ ಮಾಡೋದು. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ, ನಾವು ಫುಲ್ ಸೆಲೆಕ್ಟ್ ಮಾಡಬೇಕು. ಅವಾಗ
ಹೆಡಿಂಗ್ ಸೇರಿಸ್ಕೊಂಡು ಸೆಲೆಕ್ಟ್ ಮಾಡಬೇಕು. ಈ ತರ ಹೆಡಿಂಗು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಆವಾಗ ನಾವು ಡೇಟಾ ಸಾರ್ಟ್ ಮಾಡಿ ಈಗ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ನೇಮ್ ಬರ್ತಾ ಇದೆಯಾ? ಈಗ ಯಾತ್ರ ಮೇಲೆ ನಾವು ಸಾರ್ಟ್ ಮಾಡಬೇಕು? ನೇಮ್ ಮೇಲೆ. ನೇಮ್ ಮೇಲೆ ಸಾರ್ಟ್ ಮಾಡಿಬಿಟ್ಟು ನೇಮ್ ಮೇಲೆ ನೇಮ್ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಏನು ಸಾರ್ಟ್ ಆನ್ ಯಾತ್ರ ಮೇಲೆ ಸಾರ್ಟ್ ಮಾಡಬೇಕು. ಈಗ ಸದ್ಯಕ್ಕೆ ವ್ಯಾಲ್ಯೂಸ್ ಅನ್ಕೋಣ, ಆಮೇಲೆ ತೋರಿಸ್ತೀನಿ. ಅಂದ್ರೆ ಅದ್ರಲ್ಲಿ ಏನ್ ಇದೆಯೋ, ಈಗ ಹೆಸರು ಅಲ್ಫಾಬೆಟ್ಸ್ ಇದೆಯಲ್ಲ ಅದ್ರ ಮೇಲೆ, ಸೊ ಅದ್ರದ್ದು ವ್ಯಾಲ್ಯೂಸ್ ಮೇಲೆ ನಾವು ಬೇಕಾದ್ರೆ ಒಂದೊಂದು ಸೆಲ್ದು ಕಲರ್ ಚೇಂಜ್ ಮಾಡಬಹುದು. ಆವಾಗ ಕಲರ್ ಮೇಲೆ ಸಾರ್ಟ್ ಮಾಡಬಹುದು. ನಾವು ಸೆಲ್ದು ಕಲರ್ ಮೇಲೆ ಸಾರ್ಟ್ ಮಾಡಬಹುದು. ಎ ಟು ಝೆಡ್ ಅಂದ್ರೆ ಏನು? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡಬೇಕು, ಇಲ್ಲ ಝೆಡ್ ಟು ಎ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ಎ ಟು ಝೆಡ್ ಮಾಡಬೇಕು. ಮಾಡ್ಬಿಟ್ಟು ಓಕೆ ಅಂದ್ರೆ ಏನಾಯ್ತು? ಈಗ ಪ್ರಾಬ್ಲಮ್ ಏನಾಯ್ತು? ಈಗ ನಾನು ಇಲ್ಲ ಇಲ್ಲಿ ಅಪೂರ್ವ ಎ ಇಲ್ಲಿಗೆ ಬಂದ್ಬಿಡ್ತು, ಈ ಕೆಳಗಡೆ ಒಂದು ಉಳ್ಕೊಂಡ್ಬಿಡ್ತು, ಖಾಲಿ ಜಾಗ ಆಗೋಯ್ತು. ಅದ್ ಯಾಕಾಯ್ತು ಅಂದ್ರೆ ಅಂಡು ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಲಮ್ ಹೆಡಿಂಗ್ಸ್ ಖಾಲಿ, ಸೊ ಕಾಲಮ್ ಹೆಡಿಂಗ್ಸ್ ಇದು ಕರೆಕ್ಟ್ ಆಗಿ ತಗೊಂಡು, ಆದ್ರೆ ಇಲ್ಲಿ ಖಾಲಿ ಜಾಗ ಇರೋದ್ರಿಂದ ಇದೆಲ್ಲಾನು ಮೇಲೆ ತಗೊಂಡ್ಬಿಡ್ತು. ಸೊ ಆಗ್ಬಾರ್ದು ಅಂದ್ರೆ ಇದೆರಡು ಸೆಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ಡಿಲೀಟ್ ಮಾಡಿದ್ರೆ ಸೀರಿಯಲ್ ನಂಬರ್ ಹೊರಟೋಗುತ್ತೆ. ಮರ್ಜ್ ಮಾಡಬೇಕು. ಮರ್ಜ್ ಇರೋದು ಹೋಮ್ ಅಲ್ಲಿ, ಮರ್ಜ್ ಅಂಡ್ ಸೆಂಟರ್. ಅದೇ ತರ ಎನ್ರೋಲ್ಮೆಂಟ್ ನಂಬರ್ ಮರ್ಜ್ ಅಂಡ್ ಸೆಂಟರ್, ನೇಮ್ ಮರ್ಜ್ ಅಂಡ್ ಸೆಂಟರ್. ಸರಿನಾ? ಈಗ ಮ್ಯಾಥ್ಸ್ ಸೈನ್ಸ್ ಇದನ್ನು ಆಕ್ಚುಲಿ ಮರ್ಜ್ ಅಂಡ್ ಸೆಂಟರ್ ಮಾಡ್ಬಿಡ್ಬೇಕು, ಆದ್ರೆ ಅದು 30 ಹೊರಟೋಗುತ್ತೆ. ಸೊ ನಾವು ಅದನ್ನ 30 ಅಂತ ಮಾಡ್ಕೋಬೇಕು. ಅದೇ ತರ ಮರ್ಜ್ ಅಂಡ್ ಸೆಂಟರ್. ಆದ್ರೆ ಆವಾಗ ಸಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ ಮಾಡಕ್ ಹೋದ್ರೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾವು ತಲೆ ಕೆಡಿಸ್ಕೊಂಡು ಏನಾರ ಐಡಿಯಾ ಮಾಡ್ಕೊಂಡು ಮಾಡಬೇಕು. ಸೊ ಈಗ ನಾನು ಈ ತರ ಮಾಡಿದೆ, ಆದ್ರೆ ಈಗ ಸರಿಯಾಗಿ ಕಾಣ್ತಾ ಇದೆಯಾ? ಸೊ ಏನ್ ಮಾಡ್ಬೇಕು? ಹೋದ್ ಸರಿ ಹೇಳ್ಕೊಟ್ಟಿದ್ದೆ, EFG ಕಾಲಮ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು, ಯಾಕ ಇದೆಯಾ ನಾನು ಹೇಳಿದ್ದೆ, ಈ ಮಧ್ಯದ ಲೈನ್ ಮೇಲೆ ಬಂದ್ರೆ ಎರಡ್ ಕಡೆ ಆರೋ ಆಗುತ್ತೆ, ಆವಾಗ ಕ್ಲಿಕ್ ಮಾಡಿಬಿಟ್ಟು ಎಳ್ಗೆ. ಸೊ ಆವಾಗ 3 ಕಾಲಮ್ ಒಂದೇ ಸೈಜ್ ಆಗುತ್ತೆ. ಸೊ ಈಗ ನೀಟಾಗಿ ಕಾಣ್ತಾ ಇದೆಯಾ? ಸೊ ಇದಾಯ್ತು. ಈಗ ನಾವು ಅದೇ ತರ ಟೋಟಲ್ ಮಾಡಬೇಕು. ಸೊ ಮರ್ಜ್ ಅಂಡ್ ಸೆಂಟರ್ ಅದೇನೋ ವಾರ್ನಿಂಗ್ ಕೊಡುತ್ತೆ, ಈ ತರ ಡಿಲೀಟ್ ಮಾಡ್ಬಿಡ್ತೀನಿ 30 ಅಂದ್ರೆ ಆ ಡೇಟಾನ ಡಿಲೀಟ್ ಮಾಡ್ಬಿಡ್ತೀನಿ ಮರ್ಜ್ ಮಾಡ್ತಾ ಇರುವಾಗ, ಬೇಕೋ ಬೇಡವೋ ಅಂತ. ನಾವು ಬೇಕಾದ್ರೆ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ನಾವು ಆಮೇಲೆ ಅದನ್ನ ಈಗ ಅದೇ ತರ ಆಯ್ತಾ? ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ ಬಾರ್ಡರ್. ಓಕೆ, ಈಗ ಏನ್ ಮಾಡ್ಬೇಕಾಗಿತ್ತು? ಸಾರ್ಟಿಂಗ್, ಹೌದು ಅಲ್ವೋ? ಸೊ ಪುನಃ ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ಸಾರ್ಟ್. ಈಗ ನೀಟಾಗಿ ಬರುತ್ತೆ ಎಲ್ಲ ಕಾಲಮ್ಸ್, ನೇಮ್, ವ್ಯಾಲ್ಯೂಸ್, ಇನ್ಕ್ರೀಸಿಂಗ್ ಆರ್ಡರ್. ಓಕೆ ಬಂತ? ಅಪೂರ್ವ PQAR ಆರ್ ಧನುಶ್ರೀ ಸಾಧನೆ. ಸೊ ಈ ತರ ಸಾರ್ಟ್ ಆಯ್ತು. ಈಗ ಮಾರ್ಕ್ಸ್ ಪ್ರಕಾರ ಲಿಸ್ಟ್ ಮಾಡಬಹುದಾ? ಹೈಯೆಸ್ಟ್ ಮಾರ್ಕ್ಸ್ ಇಂದ ಏನ್ ಬೇಕಾದ್ರೂ ಮಾಡಬಹುದು. ಈಗ ಬೇಕಾದ್ರೆ ಪುನಃ ಸೆಲೆಕ್ಟ್ ಮಾಡ್ಬಿಟ್ಟು ಸಾರ್ಟ್. ಈಗ ಮ್ಯಾಥ್ಸ್ ಇನ್ ಮಾರ್ಕ್ಸ್ ಪ್ರಕಾರ ಮಾಡಬಹುದು. ಸೊ ಮ್ಯಾಥ್ಸ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಈಗ ಇದು ನೇಮ್ ತಗೊಂಡಾಗ ಏನಂತು? A to Z ಅಂತ. ಆದ್ರೆ ಈಗ ಮ್ಯಾಥ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದಕ್ಕೆ ಗೊತ್ತಾಯ್ತು ನಂಬರ್ಸ್ ಇರೋದು ಅಂತ. ಸೊ ಸ್ಮಾಲೆಸ್ಟ್ ಟು ಲಾರ್ಜ್, ಅದು ವ್ಯಾಲ್ಯೂಸ್ ಹಂಗೆ ಇದೆ. ಓಕೆ, ಈಗ ಬಂತ
18, 19, 22, 25, 27. ಯಾತ್ರ ಮೇಲೆ ಬೇಕಾದ್ರೆ ಸಾರ್ಟಿಂಗ್ ಮಾಡಬಹುದು. ಸಾರ್ಟ್ ಪಕ್ಕನೇ ಫಿಲ್ಟರ್ ಇದೆ, ಅದು ಸೆಲೆಕ್ಟ್ ಮಾಡಿದ್ರೆ ಈ ಕಾಲಮ್ ಹೆಡಿಂಗ್ ಇದೆಯಲ್ಲ, ಇಲ್ಲಿ ಈ ತರ ಬಂದು ತೋರಿಸುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡಬಹುದು, ಮ್ಯಾಥ್ಸ್ ಅದು ಕ್ಲಿಕ್ ಮಾಡಿದ್ರೆ ನಾವು ಸೆಲೆಕ್ಟ್ ಆಲ್ ಅಂತ ಇದೆಯಾ, ಅದನ್ನ ಕ್ಲಿಕ್ ಮಾಡಿ ಬರೀ 18 ಯಾರ್ಯಾರಿಗೆ ಬಂದಿದೆಯೋ ಅದು ತೋರ್ಸಕ್ ಹೇಳ್ಬೋದು ನಾವು. ಸೊ 18 ಇದನ್ನ 18 ಮಾಡಬೇಡ. ಸೊ ಈಗ ನಾನು ಇಲ್ಲಿ 18 ಅಂತ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಲ್ ಮೊದಲು ತೆಗೆದು ಹಾಕ್ಬಿಟ್ಟು ಬರೀ 18 ನ ಸೆಲೆಕ್ಟ್ ಮಾಡಿದ್ರೆ ಏನ್ ಬರ್ಬೇಕು, ಈ ಇಬ್ರು ಜನದ ಹೆಸರು ಬರ್ಬೇಕು. ಸೊ ಓಕೆ ಅಂದ್ರೆ ಏನಾಗುತ್ತೆ, ಬರೀ ಆ ಇಬ್ರು ಜನದ ತೋರಿಸುತ್ತೆ. ಅದೇ ತರ ಗ್ರೇಡ್ಗೂ ಮಾಡಿ. ಸಾಕಾ ಇವತ್ತಿಗೆ? ಸೊ ಈಗ ಏನ್ ಮಾಡ್ಬೇಕು, ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇಳ್ಕೊಂಡಿದ್ದ ಸೇವ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಸರಿ ನಾವು ಹೆಸರೆಲ್ಲ ಕೊಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದೇ ಸೇವ್ ಆಗಿರೋ ಫೈಲ್ ನಾವು ಓಪನ್ ಮಾಡಿ ಚೇಂಜಸ್ ಮಾಡಿ ಪುನಃ ಸೇವ್ ಮಾಡಕ್ಕೆ ಹೋಗಿರೋದು. ಡೈರೆಕ್ಟ್ ಆಗಿ ಇದನ್ನ ಕ್ಲೋಸ್ ಮಾಡಬಹುದು, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲ ಫೈಲ್ ಕ್ಲೋಸ್ ಮಾಡಿ ಇದು ಮಾಡಬಹುದು. ಸೊ ಇಲ್ಲೇ ಕ್ಲಿಕ್ ಮಾಡಿದ್ರೆ